ನಮಸ್ಕಾರ ಸ್ನೇಹಿತರೆ, ಇವತ್ತು ತುಂಬ ವಿಶೇಷವಾಗಿ ನಾನು ಸಾಯಂಕಾಲದ ಸ್ನ್ಯಾಕ್ಸ್ಗೆ ಮೈಸೂರು ಬೋಂಡ ಮಾಡಿದ್ದೀನಿ. ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಹೊರಗಡೆಯಲ್ಲಿ ಸಿಗುವಂಥ ಮೈಸೂರು ಬೋಂಡ ನಮಗೆ ಯಾಕೆ ಮನೇಲಿ ಮಾಡೋಕ್ಕೆ ಬರಲ್ಲ ಅನ್ನೋರು. ಸೊ ಅಂಥವ್ರು ನಾನು ಮಾಡಿರೋ ಈ ವಿಧಾನದಲ್ಲಿ ನೀವೇನಾದರೂ ಟ್ರೈ ಮಾಡಿದರೆ ತುಂಬ ಗರಿ ಹಾಗೂ ಒಳಗಡೆ ತುಂಬ ಸಾಫ್ಟ್ ಆದಂತಹ ಈ ಮೈಸೂರು ಬೋಂಡನ ತುಂಬ ಸುಲಭವಾಗಿ ಮನೆಯಲ್ಲಿರುವಂಥ ಜಸ್ಟ್ ಒಂದು 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನೀವು ಅತ್ಯಂತ ಮೃದುವಾದ ಈ ಮೈಸೂರು ಬೋಂಡನ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಸ್ನೇಹಿತರೆ, ಲೇಟ್ ಯಾಕೆ ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಯಾವ ಕಪ್ ಅಳತೆಯಿಂದ ನಾನು ತೊಗೊಂಡಿದ್ದೀನೋ ಫೈನಲ್ವರೆಗೂ ಅದೇ ಕಪ್ ಅಳತೆಯನ್ನು ತೊಗೊಂಡಿದ್ದೀನಿ. ಈಗ ನಾನು 3/4 ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಪರ್ಟಿಕ್ಯುಲರಾಗಿ ಹುಳಿ ಮೊಸರೇ ತೊಗೋಬೇಕು ಅಂತೇನಿಲ್ಲ ಸ್ನೇಹಿತರೆ. ಮನೆಯಲ್ಲಿರುವಂಥ ನಾರ್ಮಲ್ ಆಗಿರುವಂಥ ಮೊಸರೇ ತೊಗೊಳ್ಬೋದು. ಕೆಲವರು ಹುಳಿ ಮೊಸರು ಕೂಡ ತೊಗೊಳ್ತಾರೆ, ಬಟ್ ಆ ರೀತಿ ತೊಗೊಳ್ಲೇಬೇಕು ಅಂತೇನಿಲ್ಲ. ನಾರ್ಮಲ್ ಆಗಿರುವ ಸ್ವೀಟ್ ಮೊಸರನ್ನೇ ನೀವು ತೊಗೊಳ್ಬೋದು. ನೋಡಿ, ಹೇಳಿದ್ವಲ್ಲ, 3/4 ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ 1/4 ಚಮಚ ಆಗುವಷ್ಟು ಅಡುಗೆ ಸೋಡವನ್ನು ಹಾಕಿದ್ದೀನಿ. ಈ ಮೊಸರು ಜೊತೆ ಅಡುಗೆ ಸೋಡವನ್ನು ಬೆರೆಸೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಮೈಸೂರು ಬೋಂಡ ರೆಡಿಯಾಗುತ್ತೆ. ಈಗ ನಾನು ಒಂದು 2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ತೊಗೊಳ್ತಾ ಇದ್ದೀನಿ. ಸ್ನೇಹಿತರೆ, ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ತೊಗೊಳ್ಬೇಕಾಗುತ್ತೆ. ನೀವೇನಾದರೂ ಮೈಸೂರು ಬೋಂಡ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದರೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ತೊಗೊಳ್ಬೋದು. ನೆಕ್ಸ್ಟ್ ನಾನು ಇದಕ್ಕೆ ಯಾವ ಕಪ್ ಅಳತೆಯಿಂದ ಮೊಸರನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ ನಾನೀಗ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಜರಡಿನೇ ಇಟ್ಕೊಳ್ಬೇಕಾಗುತ್ತೆ. ಸೊ ನೀವು ಯಾವುದೇ ಹಿಟ್ಟನ್ನು ಕಲಸುವಾಗಲಿ ನಾದುವಾಗಲಿ ಈ ಥರ ಸ್ವಲ್ಪ ಜರಡಿ ಇಟ್ಕೊಂಡೆ ತೊಗೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಗರಿಯಾಗಿ ಬರಬೇಕು ಅಂದರೆ ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಕಡಲೆಬೇಳೆ ಹಿಟ್ಟು ಆದರೂ ಹಾಕ್ಕೊಳ್ಬೋದು ಅಥವಾ ಅಕ್ಕಿ ಹಿಟ್ಟಾದರೂ ಹಾಕ್ಕೊಳ್ಬೋದು. 2ರಲ್ಲಿ 1 ಆಯ್ಕೆ. ಸೊ ನೋಡಿ, ನಾನು ಯಾವ ಥರ ಕಲಿಸ್ತಾ ಇದ್ದೀನಿ, ನೀವು ಕೂಡ ಇದೇ ಥರ ಮಾಡಬೇಕು. ಹಿಟ್ಟನ್ನು ನಾವು ನಾದ್ಕೊಳ್ತೀವಲ್ವ, ಆ ಥರ ನಾದೋದು ಬೇಡ. ಜಸ್ಟ್ ನಾವು ಬೆರಳಿನ ಸಹಾಯದಿಂದ ಈ ರೀತಿ ಹಿಟ್ಟನ್ನು ತಿರುಗಿಸ್ಬೇಕಾಗುತ್ತೆ. ನೀವೇನಾದರೂ ನಾದ್ಕೊಂಡ್ಬಿಟ್ರೆ ತುಂಬ ಜಿಗಿ ಥರ ಆಗಿಬಿಡುತ್ತೆ. ನಮಗೆ ಬೋಂಡ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ, ನಾರು ಥರ ಅನಿಸ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಅಂಗೈಯನ್ನು ಮುಟ್ಟಿಸ್ಲೇಬಾರ್ದು. ಬರೀ ಜಸ್ಟ್ ಬೆರಳಿನಲ್ಲಿ ಮಾತ್ರ ನೀವು ಅದೆಲ್ಲ ಮಿಕ್ಸ್ ಮಾಡಲಿಕ್ಕೆ ಮಾತ್ರ ನಾವು ಬೆರಳನ್ನು ಯೂಸ್ ಮಾಡಿಕೊಂಡು ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ. ಮೇನ್ ಪ್ರೋಸೆಸ್ ಅಂದರೆ ನಾವು ಯಾವ ರೀತಿ ಹಿಟ್ಟನ್ನು ಕಲಿಸ್ತೀವೋ ನಮಗೆ ಅದೇ ರೀತಿ ಬೋಂಡ ಕೂಡ ರೆಡಿಯಾಗುತ್ತೆ. ಹೇಳಿದ್ನಲ್ವ, ನೀವು ಈ ಥರ ಚೆನ್ನಾಗಿ ಹಿಟ್ಟನ್ನು ಬೆರಳಿನ ಸಹಾಯದಿಂದ ಈ ಥರ ನಾದುತ್ತಾ ಬನ್ನಿ. ಸೊ ನೋಡಿ, ಈ ಥರ ಒಂದು ಕಂಟಿನ್ಯೂಸ್ ಆಗಿ ಒಂದು 10ರಿಂದ 15 ನಿಮಿಷ ಹಿಟ್ಟನ್ನು ಚೆನ್ನಾಗಿ ಬಡಿಬೇಕಾಗುತ್ತೆ. ಈ ಥರ ಬಡಿದಾಗ ಮಾತ್ರ ನಮಗೆ ಹಿಟ್ಟು ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿರುತ್ತೆ. ನಾರು ಥರ ಜಿಗಿ ಬರೋದಿಲ್ಲ, ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಯಾಕೆಂದರೆ ಮೊಸರು, ಅಡುಗೆ ಸೋಡಾ, ಮೈದಾ ಹಿಟ್ಟು ತುಂಬ ಚೆನ್ನಾಗಿ ನಮಗೆ ಬೆರಕೆ ಆಗಬೇಕು. ನಾತ ಈ ಥರ ಕೈಯಿಂದ ತಿರುಗಿಸ್ತಾ ಹಿಟ್ಟು ಇನ್ನೂ ಅಳುಕಾಗುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ನೀರನ್ನು ತಾಗಿಸೋದು ಬೇಡ. ನೀವು ನಾತ ಒಂದು ಅಳತೆಗೆ ಬರುತ್ತೆ ಅಂದರೆ ನಮಗೆ ಬೋಂಡ ಮಾಡೋ ಅಳತೆಗೆ ಹಿಟ್ಟು ಕಾಮನ್ ಆಗಿ ಬಂದುಬಿಡುತ್ತೆ. ನೀವು ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋದು ಬೇಡ, ಎಕ್ಸ್ಟ್ರಾ ಮೈದಾ ಹಿಟ್ಟನ್ನು ಕೂಡ ಆ್ಯಡ್ ಮಾಡೋದು ಬೇಡ. ಈ ಥರ ದಪ್ಪವಾಗಿ ಹಿಟ್ಟು ನಮಗೆ ಎಳೆ ಥರ ಬರಬೇಕು. ಸೊ ನೀವು ನೋಡ್ತಿರ್ಬೋದು, ಈ ಥರ ದಪ್ಪವಾಗಿ ಬರಬೇಕು. ತೀರ ತೆಳುವಾಗಿ ಕೂಡ ಬರಬಾರ್ದು, ತೀರ ದಪ್ಪಾಗಿ ಕೂಡ ಬರಬಾರ್ದು. ನಿಮಗೆ ನಾತ ಅಂದರೆ ಚೆನ್ನಾಗಿಟ್ಟು ಕಲಿಸ್ತಾ ಗೊತ್ತಾಗ್ಬಿಡುತ್ತೆ ಬೋಂಡ ಥರ ಬರುತ್ತೋ ಇಲ್ವೋ ಅಂತ. ಸೊ ನೀವು ನೋಡ್ತಿರ್ಬೋದು, ಈಗ ಚೆನ್ನಾಗಿ ಇದನ್ನ ಹಿಟ್ಟನ್ನು ನಾದ್ಕೊಂಡಾದ್ಮೇಲೆ ನಾನೀಗೇನು ಮಾಡ್ತಾಯಿದ್ದೀನಿ, ಕಲಸಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ 4ರಿಂದ 5 ಅವರ್ಸ್ ಅಂದರೆ 4ರಿಂದ 5 ತಾಸು ನಾನು ಈವ್ನಿಂಗ್ ಮಾಡ್ತೀನಿ. ಅಂದರೆ ನೀವು ಮಧ್ಯಾಹ್ನ ಟೈಮ್ ಅಥವಾ ಬೆಳಗ್ಗೆ ಟೈಮ್ 12 ಗಂಟೆ ಅಥವಾ 1 ಗಂಟೆಗೆ ಹಿಟ್ಟನ್ನು ಚೆನ್ನಾಗಿ ಕಲಸಿ ಇಟ್ಟುಬಿಟ್ರೆ ಒಂದು 4 to 5 ಅವರ್ಸ್ ಆದರೆ ನೀವು ಬೇಕಾದಂಥ ಶೇಪಲ್ಲಿ ಬೋಂಡ ಮಾಡಿ ಸೂಪರ್ ಡೂಪರ್ ಸೇಮ್ ನಿಮಗೆ ಸ್ಟ್ರೀಟ್ ಶೈಲಲ್ಲಿ ಅಥವಾ ಹೊರಗಡೆ ನೀವೇನು ತಿಂತಿರಲ್ಲ ಹೋಟೆಲ್ಗಳಲ್ಲಿ ಅದೇ ಥರ ನಿಮಗೆ ಬೋಂಡ ಕೂಡ ರೆಡಿ ಆಗುತ್ತೆ. 5 ಅವರ್ಸ್ ಆದಮೇಲೆ ನಾನೀಗ ಹಿಟ್ಟನ್ನು ಪ್ಲೇಟ್ ತೆಗಿತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಫ್ಲೇವರ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಉಪ್ಪು ಕೂಡ ನೀವು ಆ್ಯಡ್ ಮಾಡೋದು ಬೇಡ. ಯಾಕೆಂದರೆ ಮೈಸೂರು ಬೋಂಡ ಜಾಸ್ತಿ ಉಪ್ಪಿದ್ರೆ ನಿಜವಾಗ್ಲೂ ತಿನ್ನಲಿಕ್ಕೆ ಅಷ್ಟು ಟೇಸ್ಟಿಯಾಗಿ ಅನಿಸೋದಿಲ್ಲ. ಯಾಕೆಂದರೆ ಅದ್ರ ಜೊತೆ ಚಟ್ನಿ ಕೂಡ ಇರುತ್ತಲ್ವ, ಉಪ್ಪನ್ನು ನೋಡಿಕೊಂಡೇ ಹಾಕ್ಕೊಳ್ಳಿ. ಇದು ಸ್ವಲ್ಪ ಸ್ವೀಟ್ ಥರನೇ ಬರುತ್ತೆ, ನಾವು ಮೈದಾ ಹಿಟ್ಟನ್ನು ಹಾಕಿರ್ತೀವಲ್ವ. ಸೊ ಆ ಕಾರಣಕ್ಕಾಗಿ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಯಾವ ಥರ ನಾವು ಉಂಡೆಯನ್ನು ಬಿಡ್ತೀವೋ, ವಡೆ ಶೇಪಿಗೆ ಬಿಡ್ತೀವೋ ಅದೇ ಥರ ಬರುತ್ತೆ. ಹಿಟ್ಟಂತೂ ಸೂಪರ್ ಡೂಪರ್ ಆಗಿ ನೆಂದಿದೆ. ನೀವೇನಾದರೂ ಇಮಿಡಿಯೇಟಾಗಿ ಮನೆಗೆ ಗೆಸ್ಟ್ ಬಂದಿದ್ದಾರೆ, ನಾವೆಲ್ಲಾದರೂ ತಿನ್ಕೊಂಡು ಹೊರಗೆ ಹೋಗಬೇಕು ಅನ್ನೋರು 30 ಮಿನಿಟ್ಸ್ ಆದರೂ ನೀವು ಹಿಟ್ಟನ್ನು ಚೆನ್ನಾಗಿ ನೆನೆಸಿಡ್ಬೇಕಾಗುತ್ತೆ. ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಹಿಟ್ಟನ್ನು ನೆನೆ ಹಾಕಿದರೆ ಬ್ರೇಕ್ಫಾಸ್ಟ್ಗೆ ಪರ್ಫೆಕ್ಟ್ ಆಗುತ್ತೆ. ಎಣ್ಣೆ ಕೂಡ ಚೆನ್ನಾಗಿ ನಾನು ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡಿದ್ದೀನಿ. ನೋಡಿ,
ಐ ಫ್ಲೇಮಲ್ಲಿ ಅಂದರೆ ತೀರಾ ಐ ಫ್ಲೇಮ್ ಬೇಡ, ಒಂದು ಸ್ವಲ್ಪ ಬೋಂಡದ ಹಿಟ್ಟನ್ನು ಬಿಟ್ಟು ನೋಡಿ ಅದು ಚೆನ್ನಾಗಿ ರೋಸ್ಟ್ ಆಯಿತು ಅಂದರೆ ನಂತರ ನೀವು ಹಾಕ್ಕೊಳ್ಬೇಕಾಗುತ್ತೆ. ತೀರಾ ಐ ಫ್ಲೇಮಲ್ಲಿ ಕಾಯಿಸಿದರೆ ಏನಾಗ್ಬಿಡುತ್ತೆ ಅಂದರೆ ಎಲ್ಲದು ಬೋಂಡ ಒಂದೇ ಸೈಡು ರೋಸ್ಟ್ ಆಗಿಬಿಡುತ್ತೆ. ಫಸ್ಟ್ಗೆ ಹಾಕಿದ್ದೆಲ್ಲ ಬೇಗ ನಮಗೆ ಗರಿ ಗರಿ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ, ನಾವು ಹಾಕಿದಂಥ ಶೇಪಲ್ಲಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಸ್ನೇಹಿತರೆ, ಖಂಡಿತಗಳು ಹೊರಗಡೆ ಹೋಗಿ ನೀವು ತಿನ್ನೋದಕ್ಕಿಂತ ಈ ಥರ ಮಾಡಿದರೆ ಮನೇಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಎಕ್ಸ್ಪೆಷಲಿ ನನ್ನ ಮಗಳು ತುಂಬ ಇಷ್ಟಪಟ್ಟು ಕೂಡ ಈ ಬೋಂಡನ ತಿಂತಿದ್ದು. ಸೊ ಆ ಕಾರಣಕ್ಕಾಗಿ ನೀವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ತುಂಬ ಸಿಂಪಲ್ಲಾಗಿ ಮನೇಲೇ ನೀವು ಇಂಗ್ರೀಡಿಯೆಂಟ್ಸ್ ಇರುವಂಥ ಆ್ಯಡ್ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಮಾಡ್ಬೋದು. ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನೆನೆಸ್ತೀರೋ ಅಷ್ಟು ಗರಿ ಗರಿಯಾಗಿ ನಿಮಗೆ ಈ ಬೋಂಡ ರೆಡಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಹಾಕಿದ ತಕ್ಷಣ ಇಂದಲೇ ನೀವು ಸೌಟಿಂದ ತಿರುಗಿಸೋದು ಬೇಡ, ಅದು ಸೌಟೆಲ್ಲ ಹತ್ಕೊಂಡ್ಬಿಡುತ್ತೆ. ಒಂದು 20 ಸೆಕೆಂಡ್ಸ್ ಬಿಟ್ಟು ನೀವು ಈ ಥರ ತಿರುಗಿಸ್ತಾ ಬನ್ನಿ. ನೋಡಿ, ಎಲ್ಲದು ಒಂದೇ ಸೈಡ್ ಕೂಡ ರೋಸ್ಟ್ ಆಗಿದೆ. ಈ ಥರ ನೀವು ಒಂದೇ ಸೈಡ್ ರೋಸ್ಟ್ ಆಗೋ ಥರ ಮಾಡ್ಕೊಬಿಡಿ, ಮಿಕ್ಸ್ ಮಾಡ್ತಾನೆ ಇರಿ. ಸೊ ಮಿಕ್ಸ್ ಮಾಡ್ತಾ 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 ಫೈನಲ್ ಆಗಿ ನಮಗೆ ಗರಿ ಗರಿಯಾಗಿ ಬೋಂಡ ಕೂಡ ರೆಡಿ ಆಯಿತು. ಈವ್ನಿಂಗ್ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡೋದ್ರಿಂದ ಅವರು ಹೊರಗಡೆ ತಿನ್ನೋದನ್ನು ಮರೀತಾರೆ. ಸೊ ಆ ಕಾರಣಕ್ಕಾಗಿ ನಾನಿಲ್ಲಿ ಸಿಂಪಲಾಗಿ ಬೋಂಡನ ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಇದಕ್ಕೆ ಚಟ್ನಿಯನ್ನು ಮಾಡಿಲ್ಲ. ಚಟ್ನಿ ಮಾಡೋಷ್ಟು ನನಗೆ ಟೈಮ್ ಕೂಡ ಇದ್ದಿಲ್ಲ. ಬರೀ ಬೋಂಡ ಬಾಯಲ್ಲಿಟ್ಟರೆ ಸಾಕು ಹತ್ತಿಯಂತೆ ಮುರಿದು ಅದ ಈ ಬೋಂಡವನ್ನು ನಾನು ಕೂಡ ಸೂಪರ್ ಡೂಪರಾಗಿ ಟ್ರೈ ಮಾಡಿದ್ದೆ. ಸೂಪರಾಗಿ ಬಂದಿತ್ತು. ಸೊ ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಸ್ವಲ್ಪ ಇದು ಬೋಂಡ ಸುಡ್ತಿತ್ತು, ಸೊ ಆ ಕಾರಣಕ್ಕಾಗಿ ನಾನು ಆ ಥರ ಕೆಳಗಡೆ ಇತ್ತೆ ಅಷ್ಟೇ. ಸೊ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.